ವ್ಯಕ್ತಿ ಮುಂದೆ ಏನು ಹೇಳ್ತಾನೆ ಅಂತ ಕಾಯ್ತಿರ್ಬೇಕಾದ್ರೆ ಆ ವ್ಯಕ್ತಿ ಕೊನೆ ಉಸಿರೆಳೆದು ಬಿಟ್ಟ. ಅವನು ನಿನಗೆ ಕೊಟ್ಟಿರೋ ಮಾಹಿತಿ ಅಲ್ಲ ಸತ್ಯವಾದದ್ದು. ಇದ್ರ ಮೇಲೆ ಯಾವುದೇ ಅನುಮಾನನೇ ಬೇಡ, ನೀನಿನ್ನು ಹೋಗ್ಬೋದು. ಹಾಗಾದ್ರೆ ನಾನು ಬೆಂಕಿಯಲ್ಲಿ ಬಿದ್ದು ಸತ್ತ, ನಾನು ಆತ್ಮಹತ್ಯೆ ಮಾಡ್ಕೊಂಡ, ಇಲ್ಲಾಂದ್ರೆ ನಾನು ಯಾರಾದ್ರೂ ಕೊಲೆ ಮಾಡಿ ಸಾಯಿಸಿದ್ರಾ? ಯಾರು, ಏನು, ಯಾಕೆ ಅನ್ನೋದನ್ನ ಕಾಲನೇ ತಿಳಿಸ್ಕೊಡುತ್ತೆ. ಈಗ ನಾನು ಯಾವುದನ್ನು ಹೇಳಕ್ಕೆ ಸಿದ್ಧ ಇಲ್ಲ, ನೀನಿನ್ನು ಹೊರಡಬಹುದು. ಗುರುಜಿ, ಪ್ರತಿ ಸಲ ನೀವು ನನಗೆ ಸಿಕ್ಕಿದಾಗ್ಲೂ ಯಾವ ವಿಷಯನೂ ಮನಸ್ಸು ಬಿಚ್ಚಿ ಹೇಳೋದೇ ಇಲ್ಲ. ಯಾಕೆ? ನನಗೆ ಟೆನ್ಷನ್ ಆಗುತ್ತೆ. ನಾನು ಆವತ್ತೇ ನಿನಗೆ ಹೇಳಿದ್ದೀನಿ, ಒಬ್ಬರ ಜನ್ಮ ರಹಸ್ಯನ ತಿಳಿಸ್ಕೊಡೋದು ವಿಧಿಗೆ ಅಪಮಾನ ಮಾಡಿದಂತೆ. ಹೆದರಬೇಡ, ಧೈರ್ಯವಾಗಿರು. ಆಗಿರೋದೆಲ್ಲ ಒಳ್ಳೆಯದಕ್ಕೆ. ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ನೀವು ಹೇಳಿದ್ದೆಲ್ಲ ಆಗಿ ನನಗೆ ಹಿಂದಿನ ಜನ್ಮದೆಲ್ಲ ನೆನಪಾಗಿ ನನ್ನ ಕಾವೇರಿ ನನಗೆ ಸಿಕ್ಬಿಟ್ರೆ ಸಾಕು. ನನಗೆ ಈ ಮನೆ, ಆಸ್ತಿ ಪಾಸ್ತಿ ಏನು ಬೇಡ. ಬೇಡ ಅನ್ನೋದಕ್ಕೆ ನೀನು ಯಾರು? ನಿನಗೆ ದಕ್ಕಬೇಕಾದದ್ದು ದಕ್ಕೇ ದಕ್ಕುತ್ತೆ. ಸರಿ ಗುರುಗಳೇ, ಹೊನ್ನಪ್ಪನವ್ರೆ, ನಾನಿನ್ನು ಬರ್ತೀನಿ. ಜೈಲ? ಹೌದು, ಜೈಲೇ. ಮೊದಲು ಹೇಳ್ದಷ್ಟು ಕೆಲಸ ಬೇಗ ಮಾಡಿ ಮುಗಿಸು. ಇವತ್ತೇ, ಈಗಲೇ ಆಗ್ಬೇಕು. ಕೆಲಸ ಆಯಿತು ಅಂತ ಅಂದ್ಕೊಳ್ಳಿ. ಒಂದು ಮಾತು ನೆನ್ಪಿಟ್ಕೋ, ಈ ಕೆಲಸದಲ್ಲಿ ಏನು ಮಿಸ್ ಆಗಂಗಿಲ್ಲ. ಡೋಂಟ್ ವರಿ ಡ್ಯಾಡ್. ವಸುಂಧರ ಹುಷಾರಾಗಲಿ ಅಂತ ಪೊನ್ನಪ್ಪ ಮಾಡಿಸ್ತಿರೋ ಪೂಜೆಯಿಂದ ನನಗೆ ಗೊತ್ತಿಲ್ಲದೆ ಇರೋ ಹಾಗೆ ನಾನು ಅಲ್ಲಿಗೆ ಹೋಗೋ ಹಾಗಾಯಿತು. ಈ ವಸುಂಧರ ಯಾರು? ಕಾವೇರಿ ಅಂತ ಪೊನ್ನಪ್ಪ ಹೇಳೋದ್ರಲ್ಲಿ ಸತ್ಯ ಇದೆಯಾ? ಪೊನ್ನಪ್ಪ ಹೇಳೋ ಕಾವೇರಿನೇ ನನ್ನ ಕಾವೇರಿನ? ಬೇಡ ಬೇಡ ಅಂದರು ನನ್ನ ಪ್ರತಿ ಆಲೋಚನೆಗಳು, ನನ್ನ ಪ್ರತಿ ಹೆಜ್ಜೆಗಳು ಎಲ್ಲ ವಸುಂಧರ ಕಡೆಗೆ ಹೋಗ್ತಾ ಇದೆ. ವಸು, ನೀನು ಯಾಕೆ ನನ್ನ ಲೈಫಲ್ಲಿ ಬಂದೆ? ನೀನೇ ನನ್ನ ಕಾವೇರಿನ ಅಂತ ನನಗೆ ಕನ್ಫ್ಯೂಸ್ ಆಗ್ತಿದೆ. ವಸುಂಧರ, ಈ ರೌಡಿಗಳು ಡೀಲ್ ಮುಗಿಸಿದಾರೋ ಇಲ್ವೋ ಗೊತ್ತಿಲ್ವಲ್ಲ. ಡ್ಯಾಡ್ ಬರೋ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸಿ ಅಪ್ಡೇಟ್ ಮಾಡಬೇಕು. ಫೋನ್ ಬೇರೆ ಹೋಗ್ತಾ ಇಲ್ಲ. ಹಲೋ, ಡೀಲ್ ಸಕ್ಸಸ್ ಆಯಿತು. ಕೇಲ್ ಖತಮ್. ಹಾಂ, ಕೇಲ್ ಖತಮ? ಏ ಇಡಿಯಟ್, ಅವನು ಏನು ಮಾಡಿಬಿಟ್ರಿ? ನಾನು ನಿಮಗೆ ಕಿಡ್ನ್ಯಾಪ್ ಮಾಡೋಕ್ಕೆ ಮಾತ್ರ ಹೇಳಿದ್ದು. ಕೂಲ್ ಸರ್, ಕೂಲ್. ಯಾಕಷ್ಟು ಟೆನ್ಷನ್ ಆಗ್ತೀರಾ? ಕೇಲ್ ಖತಮ್ ಅಂದರೆ ಕೊಟ್ಟ ಡೀಲು ಸಕ್ಸಸ್ ಆಯಿತು ಅಂತ. ಪಾರ್ಟಿನ ಕಿಡ್ನಾಪ್ ಮಾಡಿದ್ದಾಯಿತು. ನಮಗೆ ಡೀಲ್ ಅಂದರೆ ಆಟ ಆಡ್ದಂಗೆ. ಸದ್ಯ ಅವನಿಗೆ ಅನುಮಾನ ಬರಲಿಲ್ಲ ತಾನೆ? ಅನುಮಾನನ? ನಾವು ಬಲಗೈಯಲ್ಲಿ ಮಾಡೋ ಕೆಲಸ ಎಡಗೈಗೂ ಗೊತ್ತಾಗಲ್ಲ. ಅಷ್ಟು ಹುಷಾರಾಗಿ ಮಾಡೋರು ನಾವು. ಅವನಿಗೆ ಅನುಮಾನ ಬಂದಿರೋದಕ್ಕೆ ಚಾನ್ಸೇ ಇಲ್ಲ. ಗುಡ್, ಕೀಪ್ ಇಟ್ ಅಪ್. ಈಗ ಸಂಜಯ್ ಇಲ್ಲಿ? ಅವನನ್ನು ನಮ್ಮ ಸೀಕ್ರೆಟ್ ಜಾಗದಲ್ಲಿ ಬಚ್ಚಿಟ್ಟಿದ್ದೀವಿ. ಅವನು ಎಲ್ಲೂ ತಪ್ಪಿಸ್ಕೊಂಡು ಹೋಗದೆ ಇರೋ ಹಾಗೆ ನೋಡ್ಕೊಳ್ಳಿ. ನಮ್ಮ ಹುಡುಗರನ್ನ ಬಿಟ್ಟು ಬೇರೆ ಯಾರಿಗೂ ಜಾಗ ಗೊತ್ತಿಲ್ಲ.
ಗೊತ್ತಾಗೋದು ಇಲ್ಲ. ನೀವೇನು ತಲೆ ಕೆಡ್ಸ್ಕೋಬೇಡಿ. ಗುಡ್, ವೆರಿ ಗುಡ್. ಹೀಗೆ ಮೇಂಟೈನ್ ಮಾಡಿ. ಅವ್ನು ಮುಂದೆ ನನ್ನ ಹೆಸರು ಹೇಳ್ತಾ ಏನೂ ಮಾತಾಡಬೇಡಿ. ಅವ್ನಿಗೆ ಏನಾದರೂ ಅನುಮಾನ ಬಂದರೆ ಕೆಲಸ ಕೆಡುತ್ತೆ. ಪೂರ್ತಿ ಕೆಲಸ ಆದಮೇಲೆ ನಿಮ್ಮ ದುಡ್ಡು ನಿಮ್ಮ ಕೈ ಸೇರುತ್ತೆ. ಈಗ ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. ಸರಿ, ಡನ್. ಏನು ವರಿ ಮಾಡ್ಕೋಬೇಡಿ. ಡ್ಯಾಡ್, ಒಂದೊಳ್ಳೆ ಗುಡ್ ನ್ಯೂಸ್. ನೀವು ಕೊಟ್ಟಿದ್ರಲ್ಲ ಡೀಲ್, ಅದು ಸಕ್ಸಸ್ ಆಯಿತು. ಸಂಜು ಈಗ ನಮ್ಮ ಕಸ್ಟಡಿಯಲ್ಲೇ ಇದ್ದಾನೆ. ಗುಡ್, ವೆರಿ ಗುಡ್. ಅವ್ನಿಗೇನು ಅನುಮಾನ ಬಂದಿಲ್ಲ ತಾನೆ? ಏನೂ ಅನುಮಾನ ಬಂದಿಲ್ಲ. ಜಸ್ಟ್ ಅವ್ರ ಹತ್ರನೇ ಮಾತಾಡ್ತಿದ್ದೆ. ಎಲ್ಲ ಕನ್ಫರ್ಮ್ ಮಾಡಿಕೊಂಡೆ ನಿಮಗೆ ಹೇಳ್ತಿದ್ದೀನಿ. ನನಗೀಗ ಸಮಾಧಾನ ಆಯಿತು. ಇನ್ನು ನಿರಾಳವಾಗಿ ಉಸಿರಾಡ್ಬೋದು. ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಎನಿ ಪ್ರಾಬ್ಲಮ್? ಪ್ರಾಬ್ಲಮ್ ಏನೂ ಇಲ್ವಲ್ಲ. ಮುಂದೆ ಏನು ಪ್ರಾಬ್ಲಮ್ ಬರದೇ ಇರಲಿ ಅಂತ ಈ ಪ್ರಿಕಾಷನ್. ಯಾವುದಕ್ಕೂ ಈ ವಿಷಯ ಯಾರ ಹತ್ರನೂ ಮಾತಾಡಕ್ಕೆ ಹೋಗ್ಬೇಡ. ಅರ್ಥ ಆಯ್ತಾ? ಅದು ಹಾಗಿರಲಿ, ಒಂದು ಕೊಲೆ ಮಾಡಿ ಬಂದರೂ ಅದನ್ನು ಸಮರ್ಥಿಸ್ಕೊಳ್ಳೋ ಕೆಪಾಸಿಟಿ ಇರೋರು ನೀವು. ಈಗ ನೋಡಿದ್ರೆ ಇಷ್ಟೊಂದು ಭಯ ಪಡ್ತಾ ಇದ್ದೀರಾ. ಕೊಲೆನಾ? ಯಾವ ಕೊಲೆ? ಕೊಲೆ ಅಲ್ಲ ಡ್ಯಾಡ್, ಸುಮ್ಮನೆ ಮಾತಿಗೆ ಹೇಳಿದೆ ಅಷ್ಟೇ. ಅಲ್ಲ, ಇಷ್ಟೋ ದಿನ ಸಂಜು ತಂಟೆಗೆ ಹೋಗಬೇಡ ಅಂತ ಹೇಳ್ತಿದ್ದವ್ರು ನೀವೇ. ಸಡನ್ನಾಗಿ ಸಂಜುನ ಕಿಡ್ನ್ಯಾಪ್ ಮಾಡಿಸಿದ್ರಿ. ಸಂಜು ಕಂಡ್ರೆ ಯಾಕೆ ನಿಮ್ಗೆ ಇಷ್ಟೊಂದು ಭಯ? ನನಗೆ ಭಯನಾ? ಯಾವನಿಗೂ ಭಯ ಪಡೋ ಮಗನೇ ಅಲ್ಲ ನಿಮ್ಮಪ್ಪ. ಹೇಳದ್ನಲ್ಲ, ಇದು ಮುನ್ನೆಚ್ಚರಿಕೆ ಕ್ರಮ ಅಷ್ಟೇ. ಅದೇ ಮುನ್ನೆಚ್ಚರಿಕೆ ಅಂದರೆ ಯಾವ ವಿಷಯದ ಮೇಲೆ? ಅದನ್ನಾದರೂ ಹೇಳಿ. ಯಾಕೆ ನನ್ನಿಂದ ವಿಷಯ ಮುಚ್ಚಿಡ್ತಾ ಇದ್ದೀರಾ? ಪದೇ ಪದೇ ಕೆದಕಿ ಕೇಳಬೇಡ. ಹೇಳಿದೆ ತಾನು ಏನೂ ಇಲ್ಲ ಅಂತ. ಏನು ಎತ್ತ ಅಂತ ಆಮೇಲೆ ಹೇಳ್ತೀನಿ. ಹೋಗಿ ಕೆಲಸ ನೋಡು. ಹೌದು, ಬೆಳಗ್ಗೆ ತುಂಬ ಅರ್ಜೆಂಟಲ್ಲಿ ಎಲ್ಲಿಗೋ ಹೋದಂಗಿತ್ತಲ್ಲ, ಎಲ್ಲಿಗೆ ಹೋಗಿದ್ರಿ? ದುಷ್ಯಂತ್, ಏನಕ್ಕೆ ಅಷ್ಟೊಂದು ಕ್ರಾಸ್ ಕ್ವಶನ್ ಮಾಡ್ತಾ ಇದೀಯಾ? ಏನು ಪ್ರಾಬ್ಲಮ್ ನಿಂದು? ಯಾಕೆ ನಾನು ಎಲ್ಲೂ ಹೋಗ್ಲೇಬಾರ್ದಾ? ಅದು ಹಾಗಲ್ಲ ಡ್ಯಾಡ್. ಹಾಗೂ ಅಲ್ಲ, ಹೀಗೂ ಅಲ್ಲ. ಈಗ ನಾನು ಹೇಳ್ದಷ್ಟು ಮಾಡು. ಆ ಸಂಜು ಮೇಲೆ ಒಂದು ಕಣ್ಣಿಟ್ಟಿರು. ಆ ಪೊನ್ನಪ್ಪನ ಆಕ್ಟಿವಿಟೀಸ್ ಮೇಲೂ ಗಮನ ಇಡು. ಡ್ಯಾಡ್ ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದಾರಲ್ಲ, ಏನಿರ್ಬೋದು? ಇದ್ರಲ್ಲಿ ನೋಡಿದ್ರೆ ನಮ್ಮ ತೋಟದ ಭಾಗನೇ ದೊಡ್ಡದಾಗಿದೆ. ಆ ಕಾಳೇಗೌಡ ಬೇಲಿ ಹಾಕೊಂಡು ಹೇಳಕ್ ಹೋದ್ರೆ ಕಾನೂನು ಅಂತ ಮಾತಾಡಕ್ ಬರ್ತದೆ. ಏನು ಮಹೇಂದ್ರ ಅವರ ಕಾನೂನು ಮಾತಾಡೋರು? ಬನ್ನಿ ಸರ್, ಲಾಯರ್ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಅದು ಸರಿ, ಏನದು ಕಾನೂನು ಅದು ಇದು ಅಂತ ಗೊಣಗಾಡ್ತಾ ಇದ್ರಿ? ಅದು ಸರ್, ಇದು ನಮ್ಮ ತೋಟ ನೋಡಿ, ಇಲ್ಲಿವರೆಗೂ ಬರುತ್ತೆ. ಆ ಕಾಳೇಗೌಡ ಬೇಲಿ ಹಾಕೊಂಡು ಅವನು ಅಂತ ಹೇಳ್ತಾ ಇದ್ದಾನೆ ನೋಡಿ. ಅವನು ನನ್ನ ಆದಿತ್ಯ, ಯಾವತ್ತಿದ್ರು ನನ್ನೋನೆ. ಅವನೀಗ ನಿನ್ನ ಆದಿತ್ಯ ಆಗಿ ಉಳಿದಿಲ್ಲ. ಆದಿತ್ಯ ನನ್ನವನು, ನಾನು ಅವನು ಕಾವೇರಿ.